ಎಲ್ಲ ಪ್ರಭಾವಿ ಜನಪ್ರತಿನಿಧಿಗಳಿಗೆ ನೀರಾವರಿ ಇಲಾಖೆಗೆ ನಿರ್ವಹಣೆ ಮಾಡಿದಂತ ಸರ್ಕಾರಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ AW ಅವರಿಗೆ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಇವತ್ತು ಆತಂದ್ರೆ ಭಾಳ ಚಲೋ ನಿಮ್ಗೆ ಧನ್ಯವಾದ ಹೇಳ್ತೀವಿ ಸರ್. ಆಗಲಿಲ್ಲ ಅಂದ್ರೆ ಈಗ ಮುಂಜಾನೆ ಪ್ರಯತ್ನ ಮಾಡಿ ಆಗಿಲ್ಲ ಸರ್. ಇದು ಒಂದು ವೇಳೆ ಜರ್ ಆಗ್ಲಿಲ್ಲ ಅಂದ್ರೆ ರೈತರಿಗೆ ಮತ್ತೆ ಇಡೀ ತಾಲೂಕಾ ಏನ ಅವ್ರಿಗೆಲ್ಲ ಪರಿಹಾರ ಕೊಡಬೇಕಾಗ್ತದೆ. ನಿರ್ವಹಣೆ ಸರಿಯಾಗಿಲ್ಲ ಸರ್. ಯಾವಾಗ ಮಾಡ್ಯಾರೋ ಏನ್ ಮಾಡ್ಯಾರೋ ನಿರ್ವಹಣೆ ಆಗೈತೆ ಅಂತಾರ. ನಿರ್ವಹಣೆ ಆಗಲ್ತ ಈಗ ಮತ್ತೆ ಇನ್ನೊಂದು ಸರ್ ಇದಕ್ಕೆ ವರ್ಷ ಮೇಂಟೆನೆನ್ಸ್ ಎಷ್ಟು ದುಡ್ಡು ಇಡ್ತಾರೆ. ಈ ಮೇಂಟೆನೆನ್ಸ್ ಯಾಕೆ ಮಾಡಂಗಿಲ್ಲ ಅವ್ರು? ಈ ಗೇಟ್ ಎಂದು ತಯಾರಾಗಿತ್ತು ಅಂದಿರೋದಿಲ್ಲ. ಗೇಟ್ ರಿಪೇರಿ ಮಾಡಿರ್ತಾರೆ. ಕಾರಣಕ್ಕಂತ ಯಾರು ನೋಡ್ರಿ ಈಗ ನಾಳೆ ಮುಂದೆ ಬ್ಯಾಸಿಗೆ ಬರ್ಬೇಕು ಸರ್. ಯಾರು ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲ. ಅದನ್ನ ನೀರಾವರಿ ಇಲಾಖೆ ವರದಿ ಕೊಡ್ತಾರೆ. 22ನೇ ಗೇಟಿನ ಸತತವಾಗಿ ಇವತ್ತು 3 ದಿವಸ ಆಯಿತು. ಆ ಗೇಟನ್ನು ಕಿತ್ತು ಹೋಗಿ ಸತತವಾಗಿ 3 ದಿವಸ ನೀರು ಹೋಗೋದ್ರಿಂದ ಇವತ್ತು ನನಗನ್ನಿಸುತ್ತೆ ಸುಮಾರವಾಗಿ 6 TMC ನೀರು ಇದ್ದಂಥ ಇವತ್ತು 2 TMC ನೀರು ಖಾಲಿಯಾಗಿದೆ. ನನಗನ್ನಿಸುತ್ತೆ ಬಹುಶಃ ಇತಿಹಾಸದೊಳಗೆ ಸಸ್ಯನ ಇದಕ್ಕೆ 6 ಶಾಸಕರ ಒಂದು 3 ತಾಲೂಕು ಇಂಥೊಂದು ದೊಡ್ಡ ಹಿಪ್ಪರಿಗೆ ಬ್ಯಾರೇಜಿನ ನೀರಿನ ಇಷ್ಟೊಂದು ದೊಡ್ಡ ನನಗೆ ಬಹುಶಃ ಈ ಬರುವ ಬರಗಾಲದೊಳಗೆ, ಯಾಕಂದರೆ 2 TMC ನೀರು ನಾವು ಮಹಾರಾಷ್ಟ್ರದಿಂದ ತರಬೇಕಾದ್ರೆ ಅವರಂತೂ ನೀರು ಕುಡಿದಿಲ್ಲ. ನಮಗೆ ಅದನ್ನ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರ್ತೈತಲ್ಲ ಈ ಸಲ. ಈ 2 TMC ನೀರು ಬಹುಶಃ 2 ತಿಂಗಳದೊಳಗೆ ನಾವು ಅನುಭವಿಸುವಂಥ ಸಮಸ್ಯೆ ಬರ್ತದೆ. ಇವತ್ತು ಅನೇಕ ಕುಡಿ ನೀರಿನ ದೊಡ್ಡ ಸ್ಕೀಮ್ಗಳು ಇದಕ್ಕದಾವೆ. ಯಾಕಂದರೆ ಈ ಒಂದು ಹಿಪ್ಪರಿಗೆ ಬ್ಯಾರೇಜ್ ಒಳಗೆ, ಯಾಕಂದರೆ ಈ ಎಲ್ಲ ಸ್ಕೀಮ್ ನನಗನ್ನಿಸೋ ಲಿಫ್ಟ್ ಇರಿಗೇಷನ್ ಎಲ್ಲ ಸ್ಕೀಮ್ಗಳು ಬಂದಾಗಿ ಇವತ್ತು ಇಂಥ ಒಂದು ಅಹಂಕಾರ ಹೇಳ್ತೈತಿಲ್ಲ. ಈ ಒಂದು ಅಹಂಕಾರ ಹೇಳೋಕ್ಕೆ ಕಾರಣ ಯಾರ್ಯಾರು ಇದ್ರೆ ಸಾಕ ಈ ಒಂದು ಸರ್ಕಾರ. ಯಾಕಂದರೆ ಸರ್ಕಾರದೊಳಗೆ ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಯಾಕಿಲ್ಲ ಅಂದ್ರೆ ಇವತ್ತು ಸತತ 3 ದಿವಸ ಆಯ್ತು ಇವತ್ತು ನೀರು ಇಲ್ಲಿಂದ ಒಂದು ಸತತವಾಗಿ 3 ದಿವಸ ಆದರೂ ಸಾಕ ಇಲ್ಲಿ ಯಾರೂ ಸಾಕ ಒಬ್ಬರು ಚಕ್ರ ಶಬ್ದ ಕೇಳಕ್ಕೆ ತಯಾರಿಲ್ಲ. ಇವತ್ತು ಸ್ವತಃ ಅವರ ಇರಿಗೇಷನ್ ಮಿನಿಸ್ಟರ್ ಸಾಕ ಇದು ಒಂದು ಪ್ರೆಸ್ ಮೀಟ್ ಸಾಕ ಮಾಡಿಲ್ಲ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅವ್ರಿಗೆ ಇದ್ರ ಮ್ಯಾಗ ಒಂದು ವಿಚಾರ ಮಾಡ್ರಿ. ಬೇರೆ ಎಲ್ಲ ಇರಲಿ, ಯಾಕಂದರೆ ಅತಿ ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ತೊಗೊಂಡು ಎಲ್ಲ ಒಂದು ತಜ್ಞರು ಕರೆಸಿ ಈ ಒಂದು ಕಾರ್ಯ ಬಹುಶಃ ಒಂದು 4-5 ತಾಸೊಳಗೆ ಕುಣಿಸುವಂಥ ಕೆಲಸ ಅವರೆಲ್ಲರೂ ಕೂಡಿ ಮಾಡಬೇಕಾಗಿತ್ತು. ಇದ್ರದ್ದು ಇಫೆಕ್ಟ್ ನನಗನ್ನಿಸುತ್ತೆ ಬಹುಶಃ ಇನ್ನು ಈ 4 ತಾಲೂಕಕ್ಕೆ ಇಷ್ಟೊಂದು ಕೆಟ್ಟ ಆಗ್ತದೆ ನನಗನ್ನಿಸುತ್ತೆ. ಇನ್ನು ಇವರು ಯಾವ ಗೇಟ್ ಅಳವಡಿಸ್ಲಾಕೆ ಯಾವ ತಜ್ಞರು ಹೊಸ ತಂದಿಲ್ಲ. ಇವತ್ತೇನೋ ಹೊಸಪೇಟೆ ಒಳಗೆ ಏನು ಗೇಟ್ ಒಂದು ಹಿಂದಕ್ಕೆ ಅಳವಡಿಸಿದ್ರು ಆ ಒಂಬರನ್ನ ತಂದು ಏನೋ ಮಾಡ್ಲಿ ಹತ್ತಿದ್ರ ನನಗನ್ನಿಸುತ್ತೆ. ಬಹುಶಃ ನಿನ್ನೆ ಮಣ್ಣೆ ನೋಡಿದ್ರೆ ಇನ್ನೊಂದು 2 TMCಗಿಂತಲೂ ಹೆಚ್ಚಿಗೆ ನೀರು ಹೋಗಿತ್ತು. ಈ 2-3 TMC ನೀರು ಅಂದರೆ ನಾವು ಸತತ 3 ತಿಂಗಳು ನಾವು ವಾಪರ್ಸಿದ್ದೀವಿ. ಈ ಇಂಥ ಒಂದು ಕೆಟ್ಟ ಇದೆ. ಈಗ ನಮ್ಮಲ್ಲಿ ಎಲ್ಲರೂ ಗಿರೀಶ್ ಭಟ್ಟಾಳ್ ಅವರಾಗಲಿ ಮತ್ತು ಸಿದ್ದಪ್ಪನ ಮುದುಕಣ್ಣವರಾಗಲಿ ಇವತ್ತು ವಕೀಲರಾಗಲಿ ಹೇಳಿದ್ದಾರೆ. ಅನೇಕ ಲೋಪದೇಶಗಳೇನು ಸ್ವಾಕ ಅವರು ಯಾರ್ಯಾರ ನಿರ್ಲಕ್ಷ್ಯದಿಂದ ಮತ್ತು ಇದು ಮೇಂಟೆನೆನ್ಸ್ ಯಾಕಾಗಿಲ್ಲ ಅಂತೇಳಿ ಅವೆಲ್ಲ ನನಗನ್ನಿಸಿದ ಬಹುಶಃ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು, ಇನ್ಕ್ವೈರಿ ಆಗಬೇಕು. ಅವ್ರನ್ನ ಮೊದಲು ಇಲ್ಲಿಂದ ಮೆಟ್ಟ ಬಿಡಿಸುವಂಥ ಕೆಲಸ ಸ್ವಾಕ ಈ ಎಲ್ಲರೂ ಮಾಡ್ಬೇಕಂತ ಹೇಳಿಸಿಂದ ಇವತ್ತು ಏನು ನೀವು ನನಗನ್ನಿಸೋಡಿ ಕರ್ನಾಟಕ ಸರ್ಕಾರದ ಸಚಿವರು ಇದಕ್ಕೆ ಕಣ್ಣು ತೆರೆದು ನೋಡಬೇಕಾಗಿತ್ತು, ನೋಡಿಲ್ಲ ಇಲ್ಲಿ ತನಕ. ಇಲ್ಲೆಲ್ಲ ರೈತರ ನರ್ಮಸ್ವರಿಗೆ ಎಷ್ಟೊಂದು ದೊಡ್ಡ ಪ್ರಮಾಣ ಅಹಂಕಾರ ಹೇಳ್ತೈತಿಲ್ಲ. ಇದನ್ನು ಹೆಂಗೆ ಬರ್ಸೋ ಕೆಲಸ ಮಾಡ್ತಾರಂತ ಹೇಳಿ ಮುಂದಿನ ದುಡ್ಡು ನಮಗೆ ಗೊತ್ತಿಲ್ಲ. ಇದನ್ನು ಬರ್ಸುವಂಥ ಕೆಲಸ ಅವರೆಲ್ಲರೂ ಕೂಡಿ ಮಾಡ್ಬೇಕಂತ ಹೇಳಿಸಿನ ಮತ್ತು ಏನೋ ಇದರ ಲಾಸ್ ಆಗಿರ್ತೈತಿಲ್ಲ ಅದ್ರೆಲ್ಲ ಪರಿಹಾರ ಮತ್ತು ಇದನ್ನು ಅವ್ರಿಗೆ ಕೊಡುವಂಥ ಕೆಲಸ ಮತ್ತು ಇದನ್ನು ಜವಾಬ್ದಾರಿ ತಗೊಳ್ಳುವಂಥ ಕೆಲಸ ಅವ್ರಿಗೆ ಹೊರಿಸ್ಬೇಕಂತ ಹೇಳಿಸಿಂದ ನನಗೆ ಇಲ್ಲಿ ಒಂದು 2 ಡ್ಯಾಮ್ ಕಮ್ ಬ್ಯಾರೇಜಿನ 22ನೇ ಗೇಟ್ದಿಂದ ನಿರಂತರವಾಗಿ 3ನೇ ದಿವಸ ನೀರ ಬೃಹತ್ ಪ್ರಮಾಣದಲ್ಲಿ ಲೀಕೇಜ್ ಗೇಟ್ ನಿರ್ವಹಣೆ ಆಗಲ್ಲದ ಗೇಟ್ ಕೆಟ್ಟು ನೀರು ನಿರಂತರವಾಗಿ 10 ಫೂಟ ಕೃಷ್ಣಾ ನದಿಯ ಮಟ್ಟವನ್ನು ಈಗಾಗಲೇ ಕಡಿಮೆ ಆಗ್ಯದ. ಮುಂದಿನ ದಿನಮಾನಗಳಲ್ಲಿ ಜಾನುವಾರುಗಳಿರ್ಬೋದು, ನಮ್ಮ ಅಥಣಿ ಪಟ್ಟಣಕ್ಕೆ ಕುಡಿಯುವ ನೀರಿರ್ಬೋದು, ಇದೇ ರೀತಿ ತಕ್ಷಣ ಈ ಒಂದು ಗೇಟ್ ರಿಪೇರಿ ಆಗಲಿಲ್ಲ ಅಂದ್ರೆ ಹೊಳಿ ನೀರು ಕೃಷ್ಣಾ ನೀರು ಖಾಲಿ ಆಗತ್ತಂತ ನನ್ನ ಅನಿಸಿಕೆ.
ಏನಿವತ್ತು ಕಳೆದ 3 ದಿನಗಳಿಂದ ಹಿಪ್ಪರಗಿ ಬ್ಯಾರೇಜಿನ 22ನೇ ಗೇಟು ಕರ್ತವ್ಯ ಲೋಪದಿಂದ ಅಧಿಕಾರದ ನಿರ್ಲಕ್ಷ್ಯದಿಂದ ಏನು ಈ ಒಂದು ದುರ್ಘಟನೆ ನಡೆದಿದೆ, ಈ ಒಂದು ಕರ್ತವ್ಯ ಲೋಪಕ್ಕೆ ಹೊಣೆಗಾರರು ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಈ ಅಧಿಕಾರಿಗಳನ್ನೇ ಕೊಡಬೇಕು. ಅದರ ಜೊತೆ ಏನು ಈ ಒಂದು ನಷ್ಟ ಆಗಿದೆ ಮುಂಬರೋ ದಿನಗಳಿಗೆ, ಯಾಕಂದರೆ ಇದು ಜನವರಿ ತಿಂಗಳು ನಡೆದಿದೆ, ಇನ್ನು 2 ತಿಂಗಳಲ್ಲಿ ಬೇಸಿಗೆಗಾಲ. ಈ ಎಲ್ಲ ರೈತರು ಸಾವಿರಾರು ಎಕರೆ ನೀರಾವರಿ ಆಗಿರ್ಬೋದು, ಕುಡಿಯೋ ನೀರಿಗಾಗಿ ಏನು ಈ ಒಂದು ನದಿ ಮೇಲೆ ನಾವು ಅವಲಂಬಿತರಿದ್ದೀವಿ, ಈ ಎಲ್ಲರಿಗೆ ಒಂದು ಜವಾಬ್ದಾರಿ ತಗೊಂಡು ಏನು ಈ ನೀರನ್ನು ನಷ್ಟ ಆಗಿದೆ ಇದಕ್ಕೆ ಯಾರು ಜವಾಬ್ದಾರಿ ತಗೊಂಡು ಈ ಒಂದು ನೀರನ್ನು ಪುನರ್ಚೇತನ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದಕ್ಕೆ ತಕ್ಷಣ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಏನು AEE ಮತ್ತು EE ನನಗೆ ಕೇಳಿಬಂದಂಥ ಸುದ್ದಿ ಪ್ರಕಾರ ಈ 2 ಹುದ್ದೆಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಏನು ಸುದ್ದಿ ಬಂದಿದೆ. ಇದಕ್ಕೆ ತಕ್ಷಣ ಇವರನ್ನು ಸಸ್ಪೆಂಡ್ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಏನು ತಗೋಬೇಕಾಗಿದೆ ಅದನ್ನು ತಗೊಂಡು, ಯಾಕಂತಂದರೆ ಮೇಂಟೆನೆನ್ಸ್ ಅನ್ನುವಂಥದ್ದು ಏನಿರುತ್ತೆ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಇಂತಿಷ್ಟು ತಿಂಗಳಿಗೊಮ್ಮೆ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಖರ್ಚು ಕೋಟ್ಯಾಂತರ ರೂಪಾಯಿ ಫಂಡನ್ನು ಇದಕ್ಕೆ ಕೊಟ್ಟಿರ್ತಾರೆ. ಅದು ಏನಾಗಿದೆ ಏನಂತ ಎಲ್ಲ ಲೆಕ್ಕವನ್ನು ನಾವು ತೆಗಿತೀವಿ. RTI ಬ್ಯಾರೇಜಿನ ಇವತ್ತಿಗೆ 3 ದಿವಸ ಆಯ್ತು, 22ನೇ ಗೇಟ್ ಮುರಿದ, ಸಾಕಷ್ಟು ನೀರು ಹೊಂಟದ. ಕನಿಷ್ಠ ಇಲ್ಲಂದ್ರೂ 2 TMC ನೀರು ಹೋಗ್ಯದ. ಮುಂದಿನ ದಿನಮಾನದೊಳಗೆ ಅಥಣಿ ಇರ್ಬೋದು, ರಾಯಬಾಗ್ ಇರ್ಬೋದು, ಅಥವಾ ಜಮಖಂಡಿ, ಬನಟ್ಟಿ, ರಬಕವಿ ಈ ಎಲ್ಲ ಕುಡಿ ನೀರು ಇರ್ಬೋದು, ರೈತರ ಹೊಲಗಳಿಗೆ ನೀರು ಹೋಗ್ತಕ್ಕಂಥ ಈ ನೀರು ಖಾಲಿ ಆಗಲಾಕತ್ತದ. ಅದಕ್ಕೆ ಇವತ್ತಿನ ದಿವಸ ಇಷ್ಟೆಲ್ಲ ಬೇಜವಾಬ್ದಾರಿ ಸರ್ಕಾರದ ಕೆಲಸ ಮತ್ತು ಎಂಜಿನಿಯರ್ದು ಈ ಭಾಗದ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಕೆಲಸ ಅದಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಎಲ್ಲರ ಗೇಟ್ ಇವತ್ತು ಕುಂಡ್ರಲಿಲ್ಲ ಅಂದ್ರೆ ಈ ರೈತರ ಮತ್ತು ಕುಡಿ ನೀರಿನ ಎಲ್ಲ ತಾಲೂಕುಗಳ ಪರಿಸ್ಥಿತಿ ಭಾಳ ಕಠಿಣ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.